ಯುವತಿಯನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಕೈ ಕೊಟ್ಟ ಕಿರಾತಕ. ನಾಲ್ಕು ಬಾರಿ ಅಬಾರ್ಷನ್ ಮಾಡಿಸಿ ಗರ್ಭಿಣಿಗೆ ಮೋಸ ಮಾಡಿದ ನಯವಂಚಕ. ನ್ಯಾಯ ಕೊಡಿಸುವಂತೆ ಕೋರಿ ಆತನ ಮನೆ ಮುಂದೆ ಯುವತಿಯ ಪ್ರತಿಭಟನೆ. ಎಸ್ ವೀಕ್ಷಕರೇ, ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರು ಬಜಾರು ಅನ್ನೋ ದುನಿಯಾ ಸಿನಿಮಾದ ಈ ಸಾಂಗ್ ಅನ್ನ ನಾವೆಲ್ಲರೂ ಕೇಳಿದ್ದೇವೆ, ನೋಡಿದ್ದೇವೆ. ಇಂಥದ್ದೇ ಒಂದು ಇಕ್ಕಟ್ಟಿಗೆ ಸಿಲುಕಿ ಯುವತಿಯೊಬ್ಬಳು ಕಣ್ಣೀರಿಡುತ್ತಿದ್ದಾಳೆ. ನನಗೆ ಅವನಿಂದ ಅನ್ಯಾಯವಾಗಿದೆ, ನಾನು ಈಗ 5 ತಿಂಗಳ ಪ್ರೆಗ್ನೆಂಟ್, ನನಗೆ ನ್ಯಾಯ ಕೊಡಿಸಿ ಅಂತ ಮಾಧ್ಯಮದವರ ಮೊರೆ ಹೋಗಿದ್ದಾಳೆ. ಯುವಕನ ಮನೆ ಮುಂದೆ ಅಂಬೇಡ್ಕರ್ ಫೋಟೋ ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸಿ ನ್ಯಾಯಕ್ಕಾಗಿ ಯುವತಿ ಗೋಗರಿಯುತ್ತಾ ಕಣ್ಣೀರು ಹಾಕ್ತಿದ್ದಾಳೆ. ಏನಿದು ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ನಾವು ಇಲ್ಲಿ ಹೇಳ ಹೊರಟಿರುವ ಸುದ್ದಿಯಲ್ಲಿ ಈ ಯುವತಿ ಈಗಾಗಲೇ ಮದುವೆಯಾಗಿ ಗಂಡನೊಂದಿಗೆ ಒಂದು ಮಗುವಿನೊಂದಿಗೆ ಬೆಂಗಳೂರಿನಲ್ಲಿ ಸುಖ ಸಂಸಾರವನ್ನ ನಡೆಸ್ತಾ ಇದ್ಲು. ಈ ಸುಖ ಸಂಸಾರಕ್ಕೆ ಎಂಟ್ರಿ ಕೊಟ್ಟ ಕಿರಾತಕನಿಂದ ಇಂದು ಯುವತಿ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಎಂಬ ಯುವತಿಗೆ ಮೊದಲು ಮದುವೆಯಾಗಿ ತನ್ನ ಗಂಡನೊಂದಿಗೆ ಜೀವನವನ್ನ ನಡೆಸ್ತಾ ಇದ್ಲು. ಇತ್ತ ಸಂಯುಕ್ತಾಳ ಗಂಡನ ಗೆಳೆಯ ಅಮರ್ನಾಥ್ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದ. ಮನೆಯವರಿಗೆಲ್ಲ ಗೊತ್ತಿದ್ದ ವ್ಯಕ್ತಿಯಾದ್ರಿಂದ ಸಂಯುಕ್ತ ಕೂಡ ಆತನನ್ನ ಸಲುಗೆಯಿಂದಲೇ ಮಾತನಾಡಿಸ್ತಿದ್ಲು. ಅವರ ಸಲುಗೆಯ ಮಾತು ಪ್ರೀತಿಗೆ ತಿರುಗಿದೆ. ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಲು ಶುರು ಮಾಡಿದ್ರಂತೆ. ಕೈ ಹಿಡಿದು ದೇವಸ್ಥಾನ, ಪಾರ್ಕೋ, ಟ್ರಿಪ್ ಅಂತೆಲ್ಲ ಸುತ್ತಾಡಿದ್ದಾರೆ. ತಮ್ಮದೇ ಆದ ಪ್ರಪಂಚದಲ್ಲಿ ಇಬ್ಬರು ಜೋಡಿ ಹಕ್ಕಿಗಳಾಗಿ ಹಾರಾಡಿದ್ದಾರೆ. ನಾನು ಸಾಯುವ ಕೊನೆ ಕ್ಷಣದವರೆಗೂ ನಿನ್ನ ಕೈ ಬಿಡಲ್ಲ ಅಂತ ಅಮರ್ ಸಂಯುಕ್ತಾಳಿಗೆ ಪ್ರಮಾಣವನ್ನ ಕೂಡ ಮಾಡಿದ್ನಂತೆ. ಇನ್ನು ಇಬ್ಬರ ನಡುವೆ ಪ್ರೇಮಾಂಕುರವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರದಷ್ಟು ಹಚ್ಚಿಕೊಂಡಿದ್ದಾರೆ. ವಾಟ್ಸ್ಆಪ್ ಮೆಸೇಜ್ಗಳನ್ನ ಮಾಡಿಕೊಂಡು ಇಬ್ಬರು ಖುಷಿ ಪಟ್ಟಿದ್ದಾರೆ. ಜೊತೆಗೆ ಹಲವು ಬಾರಿ ಆಕೆಗೆ ಅಬಾರ್ಷನ್ ಕೂಡ ಮಾಡಿಸಿದ್ದಂತೆ ಅಮರ್ನಾಥ್. ಇವೆಲ್ಲ ವಿಷಯವನ್ನ ಯುವತಿ ತನ್ನ ಗಂಡ ಮತ್ತು ಮನೆಯವರಿಗೆ ಹೇಳಿದ್ದಾಳೆ. ಇದೇ ಕಾರಣಕ್ಕೆ ಗಂಡನನ್ನ ಬಿಟ್ಟು ಬಂದ ಸಂಯುಕ್ತ ಪ್ರಿಯಕರ ಅಮರ್ನಾಥ್ ಜೊತೆ ಕಳೆದ 5 ತಿಂಗಳ ಹಿಂದೆ ಮದುವೆಯಾಗಿದ್ದಾಳೆ. ಮದುವೆಯಾಗಿ ಇಬ್ಬರು ಕೂಡ ಕೋಲಾರದಲ್ಲಿ ಸುಖ ಸಂಸಾರವನ್ನ ನಡೆಸುತ್ತಿದ್ರಂತೆ. ಗೆಳೆಯರ ಮಾತು ಕೇಳಿ ನನ್ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದಾನೆ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಸಂಯುಕ್ತ. ನನ್ನ ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು, ಇವರು ಫಸ್ಟ್ ನನಗೊಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವರು ನಮ್ಮ ಹಸ್ಬೆಂಡಿಂದ ಪರಿಚಯ, ಇವ್ರ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ. ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡೋಣ. ಮತ್ತು ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ. ಅವ್ರಿಗೆಲ್ಲ ಗೊತ್ತಾದಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ ನಾನು. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವರಮ್ಮ ಮಾತು ಕೇಳಿಕೊಂಡು, ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತೋಗು, ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು, ಫೋನ್ ತೆಗಿದ್ದೀರಾ, ಮನೆ ಬಾಡಿಗೆ ಕಟ್ತೀರಾ, ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ತೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವರೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು. ನನಗೆ ಗೊತ್ತಾಗ್ದಿರ ಇವಾಗ ಬಂದಿಲ್ಲ ಇವ್ರ ಮನೆ ಹತ್ರ ಕುತ್ಕೊಂಡಿದ್ದೀನಿ. ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ ಬದುಕಾಗ ಕೂಡ. ಈ ಕಡೆ ಯಾರೂ ನೋಡ್ಕೊಳ್ಳೋರೇ ಇಲ್ಲ ಅಣ್ಣ ನನ್ನನ್ನು. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಮಾಡ್ಕೊಂಡು ನೀವು ಇಬ್ಬರು? ಯಾರಣ್ಣ? ಇವರು. ನಾನು ಅವರು 5 ಮಂತ್ಸ್ ಆಯ್ತಣ್ಣ ಮದುವೆ ಮಾಡಿಕೊಂಡು. ಫ್ಯಾಮಿಲಿ ಕೋಲಾರ? ನಾನು ಇವರಿಬ್ಬರು ಕೋಲಾರಲ್ಲೇ ಮದುವೆ ಮಾಡ್ಕೊಂಡು ಇವರೇ ಕರ್ಕೊಂಡು ಹೋಗಿ ಮದುವೆ ಮಾಡಿಕೊಂಡು ಇಟ್ಕೊಂಡಿದ್ದಣ್ಣ. ಈಗ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಅವ್ರ ಹೆಸರು ಅಮರ್ನಾಥ್ ಅಣ್ಣ. ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ನಾವು ಬಿಟ್ಟು ಬಂದು ಜನವರಿಯಲ್ಲಿ ಬಿಟ್ಟು ಬಂದಿರೋದು. ಇವನಣ್ಣ 21ನೇ ತಾರೀಕು ಬಿಟ್ಟು ಬಂದಿರೋದಣ್ಣ. ಸ್ಟೇಷನ್ಗಳಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು
ಕೊಟ್ಟಿದ್ದೆ, ಕಲ್ಪೇಟೆ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ, ಯಾರೂ ಹುಡುಕೊಡ್ಲಿಲ್ಲ ಅಣ್ಣ ನನಗೆ. ಡೈಲಿ ಓಡಾಡ್ತಾನೆ ಇದ್ದೆ, ಎಲ್ಲರೂ ಅವ್ನ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡುಕಾಡಿದ್ದೀನಿ, ಎಲ್ಲರಿಗೂ ಗೊತ್ತು, ಆದರೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ. ಇವರಮ್ಮ ಮತ್ತು ಅವ್ರ ಭಾವ, ಇವ್ರ ಅಣ್ಣನ ಮಗ, ಇವ್ರ ಮಾವನ ಮಗ ಗಿರೀಶು ಮತ್ತು ಚೇತನ್ ಅಂತ ಹೇಳ್ಬಿಟ್ಟಣ್ಣ ಅವ್ನ ಫ್ರೆಂಡು, ಇವರಮ್ಮ ಮೂವರು ಸೇರ್ಕೊಂಡು ಈ ಥರ ಮಾಡ್ತಿದಾರಣ್ಣ ಅವನಿಗೆ. ಹೀಗೆ ಫೋಟೋದಲ್ಲಿ ಸಂಯುಕ್ತಾಳ ಜೊತೆ ನಿಂತುಕೊಂಡು ಪೋಸ್ ಕೊಡ್ತಿರೋ ಯುವಕನೇ ಅಮರ್ನಾಥ್. ಸಂಯುಕ್ತಾಳ ಜೊತೆ ಪ್ರೀತಿಯ ನಾಟಕವಾಡಿ ಇಂದು ಅವಳ ಕೈಗೆ ಮಗುವನ್ನ ಕೊಟ್ಟು ತನಗೂ ಸಂಯುಕ್ತಾಳಿಗೂ ಏನೂ ಸಂಬಂಧ ಇಲ್ಲ ಅಂತ ಎಸ್ಕೇಪ್ ಆಗಿದ್ದಾನೆ. ಆದರೆ ಯುವತಿ ಮಾತ್ರ ಜೀವನವಿಲ್ಲದೆ ಹೊಟ್ಟೆಯಲ್ಲಿ ಮಗುವನ್ನ ಹೊತ್ತುಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ನಿನ್ನೆ ನೈಟು ನಾನು ಬೆಂಗಳೂರಿಗೆ ಹೋಗಿದ್ದೆ, ಇವ್ರು ನೋಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ, ಅವ್ರ ಹತ್ರನೇ ಇರೋದು. ಹೋಗಿದ್ರೆ ಬೇರೆಯವ್ರ ಕೈಲಿ ಕಾಲ್ ಮಾಡಿಸ್ಬಿಟ್ಟು ನನಗೆ ಈ ಥರ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು 8 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ್ಣ. ಅವ್ನ ನಂಬರಿಂದನೇ ಮಾಡಿದರು. ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ, ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ್ಣ. ಮತ್ತು 8 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು, ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವ್ನು ಈ ಥರ ಮಾಡಿದಾನಣ್ಣ. ನೀನು ಏನು ಬೇಕಾದ್ರೂ ಮಾಡ್ಕೊ ಹೋಗು, ನಿನ್ನಿಷ್ಟ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಕ್ಕೊಂಡು ಇವಾಗ ಕೇಳಿದರೆ 100 ಜನ ಹತ್ರ ಹೋಗ್ತೀನಿ, ಸೂಳೆಗಳಿಗೆಲ್ಲ ತಾಳಿ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾನಣ್ಣ. ಮತ್ತು ನಿಮ್ಮಪ್ಪ ನಿಮ್ಮಮ್ಮ ಹುಟ್ಟಿದ್ರೆ ಹೋಗಿ FIR ಹೋಗಿ ಕಲ್ಪೇಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದ್ದಾನಣ್ಣ. ಸಂಯುಕ್ತ ಮಾತನಾಡುತ್ತಾ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಅಮರ್ನಾಥ್ ದೂರಾಗಿದ್ದಾನೆ. ನಾನು ಈಗ 5 ತಿಂಗಳ ಪ್ರೆಗ್ನೆಂಟ್. ಇತ್ತ ಮನೆಯವರನ್ನ ಇವನಿಂದ ಕಳೆದುಕೊಂಡೆ, ಅತ್ತ ಗಂಡನೂ ಇಲ್ಲ, ಇತ್ತ ಇವನನ್ನ ನಂಬಿ ಬಂದೆ. ಈಗ ಇವನು ಕೈಕೊಟ್ಟು ಹೋಗಿದ್ದಾನೆ. ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಆತನ ವಿರುದ್ಧ FIR ಕೂಡ ದಾಖಲಾಗಿದೆ. ನನ್ನನ್ನ ಬಿಟ್ಟು ಬಂದು 5 ತಿಂಗಳು ಕಳೆದಿದೆ. ಮನೆಯ ಬಾಡಿಗೆ ಕಟ್ಟಿಲ್ಲ, ಜೀವನಕ್ಕೆ ಏನೂ ಇಲ್ಲ. ನನಗೆ ನ್ಯಾಯ ಕೊಡಿಸಿ ಅಣ್ಣ ಅಂತ ಅಮರ್ನಾಥ್ ವಾಸವಿದ್ದ ಸುಭಾಷ್ ನಗರದ ಮನೆಯ ಮುಂದೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಯುಕ್ತಾಳ ನೋವಿನ ಕಥೆಯನ್ನ. ಗಂಡ ಮಗನ ಜೊತೆ ಸುಖ ಸಂಸಾರ ನಡೆಸುತ್ತಿದ್ದ ಹೆಣ್ಣು ಮಗಳು ಈಗ ಬೀದಿ ಪಾಲಾಗಿದ್ದಾಳೆ. ಅತ್ತ ಹೆತ್ತವರಿಗೂ ಗಂಡನಿಗೂ ಮುಖ ತೋರಿಸಲಾಗದೆ ಇತ್ತ ನಂಬಿ ಬಂದವನಿಂದ ಮೋಸ ಹೋಗಿ ಕಂಗಾಲಾಗಿದ್ದಾಳೆ. ಇಂತಹ ಅನೇಕ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಸಂಯುಕ್ತಾಳಂತೆ ಅದೆಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗಿದ್ರೂ ಮತ್ತೊಬ್ಬನನ್ನ ನಂಬಿಕೊಂಡು ಹೋಗ್ತಿದ್ದಾರೆ. ಕೊನೆಗೆ ನಂಬಿಕೊಂಡು ಹೋದವನು ಕೈಕೊಟ್ಟು ಬೀದಿ ಪಾಲಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.